ನಮಸ್ತೆ ಸ್ನೇಹಿತರೆ. ಕನ್ನಡ ಸಿನಿರಂಗದ ಬಹುಮುಖ ಪ್ರತಿಭೆಯ ಅದ್ಭುತ ಸೃಷ್ಟಿ ಅಂತ ಹೇಳ್ಬೋದು ಈ ಸಿನಿಮಾ. 1994ರಲ್ಲಿ ಬಿಡುಗಡೆಯಾಗಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಯೂರತಕ್ಕಂತ ಚಿತ್ರ ಇದು. ಯಾವ್ದು ಆ ಚಿತ್ರ, ಏನು ಅದರ ಡೀಟೇಲ್ಸ್ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ 1994ರಲ್ಲಿ ಚಿನ್ನ ಅಂತಕ್ಕಂಥ ಸಿನಿಮಾ ತೆರೆ ಕಾಣುತ್ತೆ. ವಿ ರವಿಚಂದ್ರನ್ ಅವರು ನಟಿಸಿ ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾ ಚಿನ್ನ ಒಂದು ಆಕ್ಷನ್ ಡ್ರಾಮಾ ಮಾತ್ರವಲ್ಲದೆ ಒಂದು ಜವಾಬ್ದಾರಿ, ಕುಟುಂಬ ಪ್ರೀತಿ, ನ್ಯಾಯ ಮತ್ತು ಧೈರ್ಯದ ಕಥೆ ಅಂತಾನೆ ಹೇಳ್ಬೋದು ಗುರು. 16 ಏಪ್ರಿಲ್ 1994ರಲ್ಲಿ ಬಿಡುಗಡೆ ಆಗುತ್ತೆ. ಕೆಲವು ಮೂಲಗಳ ಪ್ರಕಾರ ಜನವರಿ 17, 1994ರಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ವಿ ರವಿಚಂದ್ರನ್ ಅವರು ನಿರ್ದೇಶನ ಮಾಡಿ ನಿರ್ಮಾಣನ ಈಶ್ವರಿ ಪ್ರೊಡಕ್ಷನ್ಸ್ ಸಂಸ್ಥೆ ಮುಖಾಂತರ ನಿರ್ಮಾಣ ಮಾಡ್ತಾರೆ. ಸಂಗೀತ ಹಂಸಲೇಖ ಅವರು, ತಾರಾಗಣ ರವಿಚಂದ್ರನ್, ಯಮುನಾ, ಪುನೀತ್ ಈಸರ್, ಮುಖ್ಯಮಂತ್ರಿ ಚಂದ್ರು, ಲೋಕನಾಥ್, ಪಂಡ್ರಿಬಾಯಿ, ಇನ್ನು ಸಾಕಷ್ಟು ಕಲಾವಿದರು ನಟಿಸ್ತಾರೆ. ರವಿಚಂದ್ರನ್ ಅವರು ಪೊಲೀಸ್ ಅಧಿಕಾರಿಯಾಗಿ ಅಭಿನಯಿಸಿರ್ತಕ್ಕಂಥ ಸಿನಿಮಾ ಇದು. ಪತ್ನಿಯೊಂದಿಗೆ ಸಂತೋಷದ ಜೀವನ ನಡೆಸ್ತಾ ಇರಬೇಕಾದ್ರೆ ಅರಣ್ಯ ಮಧ್ಯದಲ್ಲಿರುವ ತಮ್ಮ ಪೂರ್ವಜರ ಆಸ್ತಿನ ರೌಡಿಗಳು ಆಕ್ರಮಿಸ್ಕೊಂಡಿರ್ತಾರೆ ಗುರು. ಆ ಸತ್ಯ ಗೊತ್ತಾದಾಗ ರವಿಚಂದ್ರನ್ ಅವರು ನ್ಯಾಯ ಮತ್ತು ಕರ್ತವ್ಯದ ಹೋರಾಟ ಆರಂಭ ಮಾಡ್ತಾರೆ. ಕುಟುಂಬ, ಕರ್ತವ್ಯ ಮತ್ತು ಧೈರ್ಯ, ಈ ಮೂರರ ಸಂಘರ್ಷವೇ ಈ ಕಥೆಯ ಹೃದಯ ಭಾಗ ಅಂತ ಹೇಳ್ಬೋದು. ಹಾಗೆ ಬಹುಮುಖ ಪ್ರತಿಭೆ ಈ ಚಿತ್ರವನ್ನು ನಿರ್ಮಾಣ, ಕತೆ, ಚಿತ್ರಕಥೆ, ನಿರ್ದೇಶನ, ನಾಯಕನಾಗಿ ಅಭಿನಯವನ್ನು ವಿ ರವಿಚಂದ್ರನ್ ಅವರೇ ನಿರ್ವಹಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾದ ಇಷ್ಟು ಪಾತ್ರಗಳನ್ನ, ಇಷ್ಟು ಕೆಲಸಗಳನ್ನ ಸಂಪೂರ್ಣವಾಗಿ ರವಿಚಂದ್ರನ್ ಅವರೇ ನಿಭಾಯಿಸಿರೋದು ಈ ಸಿನಿಮಾದ ಒಂದು ವಿಶೇಷ. ಹಾಗೆ ಪ್ರಸಿದ್ಧ ಕಲಾ ನಿರ್ದೇಶಕ ಸಬು ಸೀರಿಯಲ್ ಅವರು ಕೆಲಸ ಮಾಡಿದ ಏಕೈಕ ಕನ್ನಡ ಚಲನಚಿತ್ರ ಇದು ಅಂತ ಹೇಳ್ಬೋದು. ಹಂಸಲೇಖ ಅವರ ಸಂಗೀತ ಚಿತ್ರ ಬಿಡುಗಡೆಯಾದ ಕೂಡಲೇ ಮ್ಯೂಸಿಕಲ್ ಹಿಟ್ ಅಂತ ಘೋಷಿಸಲ್ಪಟ್ಬಿಡ್ತು. ಆಗ ಹಾಡುಗಳು ಇಂದಿಗೂ ಕೂಡ 90ರ ದಶಕದ ನೆನಪುಗಳನ್ನ ಜೀವಂತಗೊಳಿಸ್ತವೆ ಅಂತ ಹೇಳ್ಬೋದು ಗುರು. ಹಾಗೆ ಈ ಸಿನಿಮಾ ರೀಮೇಕ್ ಅಲ್ಲ, ಸ್ವಂತ ಕಥಾಹಂದ್ರ ಹೊಂದಿರ್ತಕ್ಕಂಥ ಚಿತ್ರ ಇದು. ಬೇರೆ ಭಾಷೆಗಳಿಗೆ ರೀಮೇಕ್ ಆಗದ ಅಪರೂಪದ ಕನ್ನಡ ಸಿನಿಮಾ ಅಂತಾನೆ ಹೇಳ್ಬೋದು. ದೊಡ್ಡ ಮಟ್ಟದ ಪ್ರಚಾರದೊಂದಿಗೆ ಬಿಡುಗಡೆ ಆಗುತ್ತೆ ಸಿನಿಮಾ. ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷಿತ ಯಶಸ್ಸನ್ನ ಸಾಧಿಸಕ್ಕಾಗಲ್ಲ ಈ ಸಿನಿಮಾ. ಹಾಗೆ ಫ್ಯಾಮಿಲಿ ಮತ್ತು ಮಾಸ್ ಪ್ರೇಕ್ಷಕರ ಮೆಚ್ಚುಗೆ ಪಡ್ಕೊಳ್ಳುತ್ತೆ. ಹಾಗೆ 90ರ ದಶಕದ ಯಶಸ್ವಿ ಚಿತ್ರಗಳಲ್ಲಿ ಒಂದಾಗಿ ಚಿನ್ನ ಸಿನಿಮಾ ಗುರುತಿಸ್ಕೊಳ್ಳುತ್ತೆ. ಚಿನ್ನ ಒಂದು ಸಿನಿಮಾ ಅಲ್ಲ ಗುರು, ಅದು ವಿ ರವಿಚಂದ್ರನ್ ಅವರ ಪ್ರತಿಭೆಯ ಪ್ರತಿಬಿಂಬ ಅಂತ ಹೇಳ್ಬೋದು. ಸಂಗೀತ ಮತ್ತೆ ಕಥೆಯ ಸೊಗಸು ಕನ್ನಡ ಸಿನಿರಂಗದ ಅಮೂಲ್ಯ ನೆನಪು. ಇಂದಿಗೂ ನೋಡಿದ್ರೆ ಹಳೆಯ ದಿನಗಳ ನೆನಪು ಮೂಡಿಸ್ತಕ್ಕಂಥ ಚಿತ್ರ ಚಿನ್ನ ಅಂತ ಹೇಳ್ಬೋದು. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.